ಕೆಲವು ಸಮಯದಿಂದ ಸ್ವಲ್ಪ ನಿರಾಳವಾಗಿದ್ದ ಮಂಗಳೂರು ನಗರದ ಬೀದಿಗಳಲ್ಲಿ ಮತ್ತೆ ಪ್ಲಾಸ್ಟಿಕ್ ಫ್ಲೆಕ್ಸ್ ಬ್ಯಾನರ್ಗಳು ತಲೆ ಎತ್ತುತ್ತಿವೆ. ಮಂಗಳೂರು ದಸರಾಕ್ಕಾಗಿ ಸ್ವಚ್ಛತೆ, ದೀಪಾಲಂಕಾರ ಸಹಿತ ವಿವಿಧ ಸುಂದರೀಕರಣ ಕೆಲಸಗಳು ಒಂದೆಡೆ ನಡೆಯುತ್ತಿದ್ದರೆ ಕೆಲವು ಕಡೆಗಳಲ್ಲಿ ಫ್ಲೆಕ್ಸ್ಗಳು ಅದನ್ನು ಹಾಳುಗೆಡವುತ್ತಿವೆ. ಪ್ಲಾಸ್ಟಿಕ್ ಮುಕ್ತ ಸುಂದರ ದಸರಾ ಆಚರಣೆಯ ಜನರ ಆಶಯಕ್ಕೆ ಹೊಡೆತ ನೀಡುತ್ತಿದೆ. ನಗರದ ವಿವಿಧ ಕಡೆ ದಸರಾ ಹಬ್ಬಕ್ಕೆ ಶುಭ ಕೋರುವ ಹೆಸರಿನ ಫ್ಲೆಕ್ಸ್ಗಳು ತಲೆ ಎತ್ತಿವೆ. ಇದರೊಂದಿಗೆ ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ ತಡೆಯುವ ಉದ್ದೇಶದಿಂದ ನಗರದಲ್ಲಿದ್ದ ಬಿಗಿ ನಿಯಮ ಸದ್ಯ ಸಡಿಲವಾದಂತೆ ಕಾಣುತ್ತಿದೆ. ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತು ಇವುಗಳಿಗೆ ಕಡಿವಾಣ ಹಾಕದಿದ್ದರೆ ನಗರದ ಇನ್ನಷ್ಟು ಕಡೆಗಳಲ್ಲಿ ಅನಧಿಕೃತ ಫ್ಲೆಕ್ಸ್ಗಳು ತಲೆ ಎತ್ತುವ ಸಾಧ್ಯತೆ ಇದೆ. ಕೆಲವು ತಿಂಗಳ ಹಿಂದೆ ನಗರದಲ್ಲಿದ್ದ ನಿಯಮವನ್ನು ಬಲಪಡಿಸಿ ಕಾರ್ಯಾಚರಣೆ ನಡೆಸಲು ಪಾಲಿಕೆ ಮುಂದಾಗಬೇಕು ಎನ್ನುವುದು ಸಾರ್ವಜನಿಕರ ಆಗ್ರಹವಾಗಿದೆ. ನಗರದಲ್ಲಿ ಪ್ಲಾಸ್ಟಿಕ್ ಫ್ಲೆಕ್ಸ್ ನಿಷೇಧಿಸಿ ಹಲವು ಜಾಗಗಳಲ್ಲಿ ಎಚ್ಚರಿಕೆಯ ಫಲಕ ಹಾಕಲಾಗಿದೆ. ತೆರವು ಕಾರ್ಯಾಚರಣೆಯೂ ಕೂಡ ನಿರಂತರವಾಗಿ ನಡೆಯುತ್ತಿತ್ತು. ಆದರೂ ನಗರದಲ್ಲಿ ಮತ್ತೆ ಫ್ಲೆಕ್ಸ್ ಅಳವಡಿಸಲಾಗುತ್ತಿರುವುದು ನಿಯಮಗಳ ಸ್ಪಷ್ಟ ಉಲ್ಲಂಘನೆಯಾಗಿದೆ. ಈ ಹಿಂದೆ ಫ್ಲೆಕ್ಸ್ಗಳನ್ನು ತೆರವುಗೊಳಿಸುವ ಜೊತೆಗೆ 2,000 ರೂಪಾಯಿ ಆರಂಭಿಕ ದಂಡದ ಬಳಿಕ ಪ್ರಿಂಟರ್ ಲೈಸೆನ್ಸ್ ರದ್ದುಗೊಳಿಸಲಾಗುವುದು ಎಂದು ಅಧಿಕಾರಿಗಳು ಖಡಕ್ ಎಚ್ಚರಿಕೆ ನೀಡಿದ್ರು. ಇದಾದ ಬಳಿಕ ಫ್ಲೆಕ್ಸ್ಗಳ ಹಾವಳಿ ತುಸು ಕಡಿಮೆಯಾಗಿತ್ತು. ಇದೀಗ ಮತ್ತೆ ನಗರದ ಕೆಲವು ಕಡೆ ಫ್ಲೆಕ್ಸ್ ಬ್ಯಾನರ್ಗಳು ತಲೆ ಎತ್ತಿವೆ. ನಗರದಲ್ಲಿ ಫ್ಲೆಕ್ಸ್ ಬ್ಯಾನರ್, ಕಟೌಟ್, ಬಂಟಿಂಗ್ಸ್ ಅಳವಡಿಕೆಯಿಂದ ಭಾರೀ ಪ್ರಮಾಣದ ಘನತ್ಯಾಜ್ಯ ಉಂಟಾಗಿ ಪರಿಸರಕ್ಕೆ ಮಾರಕವಾಗುತ್ತಿದೆ. ನಿಯಮ ಉಲ್ಲಂಘನೆ ಅಳವಡಿಸಿದರೆ ಕರ್ನಾಟಕದ ತೆರೆದ ಜಾಗ ವಿರೂಪಗೊಳಿಸುವಿಕೆ ತಡೆ ಕಾಯ್ದೆ 1981 ಅಡಿಯಲ್ಲಿ ಸಂಘಟಕರ ವಿರುದ್ಧ ದಂಡ ವಿಧಿಸಲಾಗುವುದರೊಂದಿಗೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲು ಅವಕಾಶವಿದೆ. ನಗರದಲ್ಲಿ ಬಟ್ಟೆಯಿಂದ ಕೂಡಿದ ಬ್ಯಾನರ್ಗೆ ಮಾತ್ರ ಅವಕಾಶ ನೀಡಲಾಗುತ್ತಿದೆ. ಉಳಿದಂತೆ ಇರುವ ಬ್ಯಾನರ್ಗಳೆಲ್ಲ ಅನಧಿಕೃತ. ಸಾರ್ವಜನಿಕರು ಜಾಹೀರಾತು ಅಳವಡಿಸಬೇಕಾದರೆ ಪಾಲಿಕೆಯ ಕಂದಾಯ ವಿಭಾಗದಿಂದ ಅನುಮತಿ ಪಡೆದುಕೊಳ್ಳಬೇಕು. ಏನೇ ಆಗಲಿ ಮಹಾನಗರ ಪಾಲಿಕೆಯ ನಿರ್ಧಾರ ಎಲ್ಲದಕ್ಕೂ ಒಂದೇ ನಿಯಮಾವಳಿ ಬರುತ್ತದಾ ಅಥವಾ ಈಗ ಅಳವಡಿಸಿರುವ ಬ್ಯಾನರ್ ತೆರವು ಕಾರ್ಯಾಚರಣೆ ನಡೆಯುತ್ತಾ ಅಂತ ಕಾದು ನೋಡಬೇಕಾಗಿದೆ. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು. ಕಣಚೂರು ಸಂಸ್ಥೆಯು ಹಲವಾರು ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಇದೀಗ ಕಳೆದ ಕೆಲವು ವರ್ಷಗಳಿಂದ ನಾಟೇಕಲ್ಲಿನ ಹೃದಯ ಭಾಗದಲ್ಲಿ ಕಣಚೂರು ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರವು ವೈದ್ಯಕೀಯ ಕ್ಷೇತ್ರದಲ್ಲಿ ಹೊಸ ಮೈಲುಗಲ್ಲುಗಳನ್ನು ನಿರ್ಮಿಸಿದೆ. ನುರಿತ ವೈದ್ಯಕೀಯ ಶಸ್ತ್ರತಜ್ಞರು, ಪ್ರಸೂತಿ, ಮಕ್ಕಳ ಮೂಳೆ ಕಣ್ಣಿನ ತಜ್ಞರು, ಸೀಳುತುಟಿ ರೋಗ, ಮೂತ್ರಪಿಂಡ ಶಸ್ತ್ರಚಿಕಿತ್ಸಾ ತಜ್ಞರು ನಿಮ್ಮ ಸೇವೆಯಲ್ಲಿ ಸದಾ ಲಭ್ಯವಿರುತ್ತಾರೆ. 24 ಗಂಟೆಗಳ ಕಾಲ ತುರ್ತು ಚಿಕಿತ್ಸೆ, ಹೆರಿಗೆ ಸೌಲಭ್ಯ, ವೈದ್ಯಕೀಯ ಮತ್ತು ನವಜಾತ ಶಿಶು ತೀವ್ರ ನಿಗಾ ಘಟಕ, ಎಕ್ಸ್ರೇ, ಸಿಟಿ ಸ್ಕ್ಯಾನ್, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಷ್ಟೇ ಅಲ್ಲದೆ ಔಷಧಿಗಳು, ರಕ್ತ ಹಾಗೂ ಮೂತ್ರ ತಪಾಸಣೆ, ಆಂಬ್ಯುಲೆನ್ಸ್ ಇತ್ಯಾದಿ ಲಭ್ಯವಿರುತ್ತದೆ. ಈ ಎಲ್ಲಾ ಸೌಲಭ್ಯಗಳು ರಿಯಾಯಿತಿ ದರದಲ್ಲಿದ್ದು ಇದರ ಸದುಪಯೋಗವನ್ನ ಸಾರ್ವಜನಿಕರು ಪಡೆದುಕೊಳ್ಳಬಹುದು. ಕಣಚೂರು ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ, ನಾಟೇಕಲ್, ಮಂಗಳೂರು.